ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮೆದುವಾದ ಮೃದುವಾದ ಕಾಯಿ ಹೋಳಿಗೆ ರೆಸಿಪಿ. ಶ್ರಾವಣ ಮಾಸ ಶುರುವಾಗುತ್ತೆ, ಹಬ್ಬ ಹರಿದಿನಗಳು ಕೂಡ ಶುರುವಾಗುತ್ತೆ. ಟ್ರೈ ಮಾಡಿ ನೋಡ್ಬೋದು. ಮೊದಲನೇ ಸ್ಟೆಪ್ ಅಲ್ಲಿ ಹೋಳಿಗೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಕಣ್ಕನ ರೆಡಿ ಮಾಡ್ಕೋಬೇಕು. ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ. ಮೈದಾ ಹಿಟ್ಟು ಸುಮಾರು 1/4 kg ಅಷ್ಟು. ಮೈದಾ ಹಿಟ್ಟಿಗೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡ್ಬೋದು. ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ಅರಿಶಿನ. ಈಗ ಸ್ವಲ್ಪ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ನಾದ್ಕೋಬೇಕು. ಚಪಾತಿ ಹಿಟ್ಟಷ್ಟು ಗಟ್ಟಿ ಬೇಡ, ಸ್ವಲ್ಪ ತೆಳುವಾಗಿರ್ಲಿ. ಚಪಾತಿ ಕಲಿಸ್ಕೊಳ್ತೀವಲ್ಲ, ಆ ಹಿಟ್ಟಿಗಿಂತಲೂ ಸ್ವಲ್ಪ ತೆಳುವಾಗಿದ್ರೆ ಒಳ್ಳೆಯದು. ಯಾವುದೇ ರೀತಿಯಾಗಿರೋ ಹೋಳಿಗೆ ಮಾಡ್ಕೊಳ್ಳಿ, ಹೋಳಿಗೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಇದು ತುಂಬಾನೇ ಮುಖ್ಯ. 3/4 ಭಾಗದಷ್ಟು ಹಿಟ್ಟನ್ನ ನಾದ್ಕೊಂಡ್ಮೇಲೆ ಸುಮಾರು 1-2 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ. ಕಡಿಮೆ ಅಂದರೆ ಸುಮಾರು 5 ನಿಮಿಷ ಆದರೂ ಚೆನ್ನಾಗಿ ನಾದ್ಕೋಬೇಕು. ಹೋಳಿಗೆ ಹಿಟ್ಟು ಚೆನ್ನಾಗಿದ್ರೆ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು. ನೋಡಿ, ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ನಿಮ್ಮ ಹತ್ರ ಸಮಯ ಇದ್ದರೆ ಹಿಟ್ಟನ್ನ ಸುಮಾರು 1-2 3 ಗಂಟೆಗಳ ಕಾಲ ರೆಸ್ಟ್ ಮಾಡಕ್ಕೆ ಬಿಡಿ. ಕಡಿಮೆ ಅಂದರೆ ಸುಮಾರು 1 ಅರ್ಧ ಗಂಟೆ ರೆಸ್ಟ್ ಮಾಡಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಮುಚ್ಚಿಡಬೇಕು. ಹೋಳಿಗೆ ಹಿಟ್ಟು ಕರೆಕ್ಟಾಗಿ ಸೆಟ್ ಆಗೋಷ್ಟರಲ್ಲಿ ಇದಕ್ಕೆ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಸುಮಾರು 300 ಗ್ರಾಮ್ಸ್ ಅಷ್ಟು ಬೆಲ್ಲ. 2 ರೀತಿಯಾಗಿರೋ ಬೆಲ್ಲ ಮನೇಲಿ ಉಳಿದಿತ್ತು. ಒಂದು ಉಂಡೆ ಬೆಲ್ಲ, ಇನ್ನೊಂದು ಅಚ್ಚು ಬೆಲ್ಲ ಬರುತ್ತಲ್ಲ, 2 ಮಿಕ್ಸ್ ಮಾಡಿ ಉಪಯೋಗ ಮಾಡ್ತಾ ಇದ್ದೀನಿ. 2 ಉಳಿದಿತ್ತು ಅಂತ. 2 ಚಮಚದಷ್ಟು ನೀರು. ಇಷ್ಟೇ ನೀರು ಸಾಕಾಗುತ್ತೆ. ಇದಕ್ಕಿಂತ ಜಾಸ್ತಿ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಪಾಕದ ಅವಶ್ಯಕತೆ ಇಲ್ಲ. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಸುಮಾರು 5 ನಿಮಿಷ ಬೇಕಾಯಿತು ಹೈ ಫ್ಲೇಮ್ನಲ್ಲಿ ಬೆಲ್ಲ ಚೆನ್ನಾಗಿ ಕರಗಲಿಕ್ಕೆ. ಇದು ಹಸಿ ತೆಂಗಿನಕಾಯಿ. ದೊಡ್ಡ ತೆಂಗಿನಕಾಯಲ್ಲಿ 1 ತೆಂಗಿನಕಾಯಿನ ಉಪಯೋಗ ಮಾಡಿದ್ದೆ. ಮೊದಲು ತೆಂಗಿನಕಾಯಿನ ಚೆನ್ನಾಗಿ ತುರ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ರೀತಿ ಮಾಡೋದ್ರಿಂದ ಹೋಳಿಗೆ ಸಾಫ್ಟಾಗಿ ಬರುತ್ತೆ, ಮೆದುವಾಗಿ ಕೂಡ ಬರುತ್ತೆ. 2 ಚಮಚ ನೀರು ಹಾಕಿದ್ದು ಬೆಲ್ಲದ ಜೊತೆಗೆ, ಅಷ್ಟೇ ಸಾಕಾಗುತ್ತೆ. ಈಗ ಹೂರ್ಣ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕು. ಉಂಡೆ ಕಟ್ಟ ಹದಕ್ಕೆ ಬರಬೇಕು. ಈ ಪ್ರೊಸೆಸ್ ಮಾಡಲಿಕ್ಕೆ ಬೇಕಿದ್ರೆ ನೀವು ಹೈ ಫ್ಲೇಮ್ನ ಇಟ್ಕೋಬಹುದು. ಸುಮಾರು 7-8 ನಿಮಿಷ ಬೇಕಾಗುತ್ತೆ ಇದು ಗಟ್ಟಿ ಆಗಲಿಕ್ಕೆ, ಹೂರ್ಣ ಗಟ್ಟಿ ಆಗಲಿಕ್ಕೆ. ಸುಮಾರು 8 ನಿಮಿಷ ಆದಮೇಲೆ ಹೂರ್ಣ ಗಟ್ಟಿಯಾಗಿದೆ. ಉಂಡೆ ಕಟ್ಟ ಹದ ಬಂದಿದೆ. ನಿಮ್ಗೆ ಇಷ್ಟ ಇದ್ರೆ ಮತ್ತಷ್ಟು ಟೇಸ್ಟಿಯಾಗಿ ಬೇಕನ್ನಂಗಿದ್ರೆ ಇದ್ರ ಜೊತೆಗೆ ಗಸಗಸೆನ ಉಪಯೋಗ ಮಾಡ್ಬೋದು. ಅಥವಾ ಹೂರ್ಣ ಏನಾದರೂ ತೆಳುವಾಗೋದ್ರೆ ಮನೆಯಲ್ಲಿ ಸಣ್ಣ ರವೆ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡಿ ಹೂರ್ಣನ ಗಟ್ಟಿ ಮಾಡ್ಕೋಬಹುದು. ನಾನು ಏಲಕ್ಕಿನ ತೆಂಗಿನಕಾಯಿನ ರುಬ್ಕೊಂಡಲ್ಲ, ಅದ್ರ ಜೊತೆಗೆ ಸೇರಿಸ್ಕೊಂಡು ರುಬ್ಕೊಂಡಿದ್ದೆ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಈಗ ಹೂರ್ಣ ಸಂಪೂರ್ಣವಾಗಿ ತಣ್ಣಗಾಗಬೇಕು. ಬಿಸಿ ಇದ್ದಾಗ ಹೋಳಿಗೆನ ಮಾಡ್ಕೊಳಕ್ ಹೋಗ್ಬೇಡಿ, ಚೆನ್ನಾಗಿ ಬರಲ್ಲ. ಈಗ ಹೂರ್ಣ ತಣ್ಣಗಾಗಿದೆ, ಗಟ್ಟಿ ಬಂದಿದೆ. ಉಂಡೆ ಕಟ್ಟ ಹದ ಬಂದಿದೆ. ಮೊದಲೇ ಹೇಳ್ದಂಗೆ ಹದ ಏನಾದರೂ ಕೆಟ್ಟೋಗಿ ಹೂರ್ಣ ಸ್ವಲ್ಪ ತೆಳುವಾಗೋದ್ರೆ ಮನೆಯಲ್ಲಿ ಸಣ್ಣ ರವೆ ಇದ್ರೆ ಅದನ್ನ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಹೂರ್ಣನ ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬಹುದು. ಹೋಳಿಗೆ ಹಿಟ್ಟು ಕೂಡ ಸುಮಾರು 1 ಅವರ್ ಅಷ್ಟು ನೆನೆ ಹಾಕಿದ್ದೆ. ಕರೆಕ್ಟಾಗಿ ಸೆಟ್ ಆಗಿದೆ. ಮತ್ತೊಮ್ಮೆ ಸುಮಾರು 3-4 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದು ತುಂಬಾನೇ ಮುಖ್ಯ. ಚೆನ್ನಾಗಿ ಜಿಗಟ್ ಬರಬೇಕು. ಮೊದಲೇ ಹೇಳ್ದಂಗೆ ಮೈದಾ ಹಿಟ್ಟಿಗೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡ್ಬೋದು ಹೋಳಿಗೆ ಹಿಟ್ಟಿಗೋಸ್ಕರ. ಈಗ ಕಣ್ಕ ಕೂಡ ರೆಡಿಯಾಗಿದೆ. ಪ್ಲಾಸ್ಟಿಕ್ ಕವರ್ ಮೇಲೆ ಹೋಳಿಗೆನ ಮಾಡ್ಕೋತಾ ಇದ್ದೀನಿ. ಬಾಳೆ ಎಲೆ, ಹೋಳಿಗೆ ಪೇಪರ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಕೂಡ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಸುಲಭ, ಯಾವ್ದು ಇಷ್ಟ ಅದ್ರ ಮೇಲೆ ಮಾಡ್ಕೊಳ್ಳಿ. ಹೋಳಿಗೆನ ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಡ್ಬೇಕು. ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹೋಳಿಗೆ ಹಿಟ್ಟು. 1 ಭಾಗದಷ್ಟು ಹೋಳಿಗೆ ಹಿಟ್ಟನ್ನ ಉಪಯೋಗ ಮಾಡಿದ್ರೆ 2 ಭಾಗದಷ್ಟು ಹೂರ್ಣನ ಉಪಯೋಗ ಮಾಡಬೇಕು. 1:2 ಪ್ರಪೋರ್ಷನ್. ಎಲ್ಲ ಕಡೆಯಿಂದ ಕರೆಕ್ಟಾಗಿ ಕವರ್ ಮಾಡ್ಕೋಬೇಕು. ಬೇಳೆ ಹೋಳಿಗೆನ ಯಾವ ರೀತಿ ಮಾಡ್ಕೊಳ್ತೀರಲ್ಲ ಅದೇ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಟ್ಟಕ್ಕಷ್ಟು ಕೈಯಲ್ಲೇ ಹರಡ್ಕೋಬೇಕು. ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕೋತಾ ಇದ್ದೀನಿ. ಈ ಮೆಥಡ್ನ ಫಾಲೋ ಮಾಡಿ, ಮಾಡೋದು ತುಂಬಾನೇ ಸುಲಭ ಆಗುತ್ತೆ. ಹೋಳಿಗೆ ಕಿತ್ತೋಗೋದಿಲ್ಲ. ಆಮೇಲೆ ನಿಮ್ಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬಹುದು. ಲಟ್ಟಣಿಗೆನ್ ಕೂಡ ಉಪಯೋಗ ಮಾಡ್ಬೋದು. ನಾನು ಮೀಡಿಯಂ ಸೈಜ್ ಹೋಳಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ತುಂಬಾನೇ ದೊಡ್ಡದು ಮಾಡ್ಕೋತಾ ಇಲ್ಲ. ಹೆಂಚನ ಮೊದಲೇ ಕಾಯ್ಕಿಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ. ಗ್ಯಾಸ್ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಹೇಗಿದ್ದಾಗಿದೆ.
ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಈ ಹೋಳಿಗೆ ಕೂಡ ಸುಮಾರು 1 ವಾರ ಆದ್ರೂ ಕೆಡೋದಿಲ್ಲ. ಹೂರ್ಣನ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಂಡಿದ್ವಿ, ಅಂದ್ರೆ ತೆಂಗಿನಕಾಯಲ್ಲಿರೋ ನೀರಿನಾಂಶನೆಲ್ಲ ತೆಗ್ದ್ಬಿಟ್ಟಿದೀವಿ. ಅದಕ್ಕೋಸ್ಕರ ಇದೇನು ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಫ್ರಿಡ್ಜ್ ಇಲ್ದೆ 1 ವಾರ ಆದ್ರೂ, ಕಡಿಮೆ ಅಂದ್ರೆ 1 ವಾರ ಆದ್ರೂ ಸ್ಟೋರ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ, ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.